ವೀಕ್ಷಕರೇ, ಬಿಗ್ ಬಾಸ್ ಮುಗಿದು ಹನುಮಂತ ವಿನ್ ಆಗಿ ಕಪ್ ತಗೊಂಡು ಮನೆಗೆ ಹೋಗಿ ಅದ್ದೂರಿ ಸೆಲೆಬ್ರೇಷನ್ ಮಾಡಾಯಿತು. ಬಿಗ್ ಬಾಸ್ನಲ್ಲಿ ಒಂದು ಸುದ್ದಿ ಬರ್ತಾ ಇದೆ. ಆ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹರಿದಾಡ್ತಾ ಇದೆ. ಹನುಮಂತ ಗೆದ್ದಿದ್ದು ನೋಡಿ ಕಿಚ್ಚ ಸುದೀಪ್ ತ್ರಿವಿಕ್ರಮ್ ಹೊಡೆದಾಡ್ಕೊಂಡಿದ್ದಾರೆ. ಇದರ ಅಸಲಿ ಸತ್ಯ ಏನು ಗೊತ್ತಾ ಸ್ನೇಹಿತರೆ, ಏನು ಕಾರಣ ಇವೆಲ್ಲ ಅಂತ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ನಿಮಗೆ ಹನುಮಂತ ವಿನ್ ಆಗಿದ್ರೆ ಖುಷಿಯಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರುವಂತೆ ಬಿಗ್ ಬಾಸ್ನಲ್ಲಿ ವಿನ್ನರ್ ಆಗಿ ಹನುಮಂತ ಆಗ್ತಾರೆ, ರನ್ನರ್ ತ್ರಿವಿಕ್ರಮ್. ಈ ವಿನ್ನರ್ ರನ್ನರ್ ಬಗ್ಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೋಲ್ ಮಾಡ್ತಾ ಇದ್ದಾರೆ. ಇದೊಂದು ವಿಡಿಯೋ ಅಂತಲ್ಲ ಸ್ನೇಹಿತರೆ, ಈ ಥರ ತುಂಬ ವಿಡಿಯೋಗಳನ್ನು ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿರುವಂತೆ ಏನಿಂದ ಎಷ್ಟು ಉಪಯೋಗ ಇದೆಯೋ ಅಷ್ಟೇ ದುರುಪಯೋಗನೂ ಕೂಡ ಪಡಿಸ್ಕೊಳ್ತಾ ಇದ್ದಾರೆ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂದು ಕರೆಯುವ ಇದರಿಂದ ಒಂದು ವಿಡಿಯೋ ಮಾಡಿ ಹರಿಬಿಟ್ಟಿರೋದು ತುಂಬ ಕಡೆ ಸದ್ದು ಮಾಡ್ತಾ ಇದೆ. ಕಿಚ್ಚ ಸುದೀಪ್ಗೆ ತ್ರಿವಿಕ್ರಮ್ ಹೊಡೆಯುವ ರೀತಿ, ಅದೇ ರೀತಿ ಕಿಚ್ಚ ಸುದೀಪ್ ಅವರು ತ್ರಿವಿಕ್ರಮ್ಗೆ ಹೊಡೆಯುವ ರೀತಿ ಎಲ್ಲ ವಿಡಿಯೋಗಳನ್ನು ನೀವು ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತಾ ಇರ್ತೀರಾ. ಹನುಮಂತ ಗೆದ್ದಿರೋದಕ್ಕೆ ತ್ರಿವಿಕ್ರಮ್ ಕಿಚ್ಚ ಸುದೀಪ್ ಹೊಡೆದಾಡ್ಕೊಂಡಿದ್ದಾರೆ ಅಂತ ಒಂದು AI ಮೂಲಕ ವಿಡಿಯೋ ಎಡಿಟ್ ಮಾಡಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾ ಇದ್ದಾರೆ. ವೀಕ್ಷಕರ, ಈ ಥರ ಒಂದು ವಿಡಿಯೋಸ್ಗಳು ನಿಮಗೆ ಒಂದಲ್ಲ ತುಂಬ ವಿಡಿಯೋಗಳು ಕಾಣಸಿಗ್ತವೆ. ಇದಕ್ಕೆಲ್ಲ AI ತಂತ್ರಜ್ಞಾನ ಕಾರಣ ಅಂತ ಹೇಳ್ಬೋದು ಸ್ನೇಹಿತರೆ. ಇದೇ ಥರ ಬೇಡವಾದ ವಿಚಾರವನ್ನು ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಿದ್ದಾರೆ. ನೀವು ನೋಡಿರುವಂತೆ ಇದೀಗ ಬಿಗ್ ಬಾಸ್ನಲ್ಲಿ ಕಿಚ್ಚ ಸುದೀಪ್ ತ್ರಿವಿಕ್ರಮ್ ಹೊಡೆದಾಡಿರೋ ರೀತಿ ಒಂದು ವಿಡಿಯೋನ ಹರಿಬಿಟ್ಟಿದ್ದಾರೆ. ನೋಡಿದವರೆಲ್ಲ ಸ್ಟೇಜ್ ಮೇಲೆ ಇಬ್ಬರು ಕೂಡ ನಿಜವಾಗ್ಲೂ ಹೊಡೆದಾಡ್ಕೊಂಡಿದ್ದಾರೆ ಅಂತ ಅನ್ಸೋದು ಒಂದು ಕ್ಷಣ ಅನಿಸ್ಬಿಡುತ್ತೆ. ಆ ಥರ ಒಂದು ವಿಡಿಯೋಗಳನ್ನು ಎಡಿಟ್ ಮಾಡಿದ್ದಾರೆ. ವೀಕ್ಷಕರೇ, ನಿಮಗೆ ಗೊತ್ತಿದೆ, ಕಿಚ್ಚ ಸುದೀಪ್ ಸ್ಟೇಜ್ ಮೇಲೆ ಮಾತನಾಡ್ತಾ ಇದ್ರೆ ಎಲ್ರಿಗೂ ಕೂಡ ಎಷ್ಟು ಗೌರವ ಕೊಡ್ತಾರೆ, ಎಲ್ರಿಗೂ ಕೂಡ ಎಷ್ಟು ಪ್ರೀತಿ ತೋರಿಸ್ತಾರೆ ಅಂತ, ಎಷ್ಟು ಬುದ್ಧಿವಾದ ಹೇಳ್ತಾರೆ. ಒಂದು ವಾಯ್ಸ್ ರೈಸ್ ಮಾಡಿಕೊಂಡು ಮಾತನಾಡಿದ್ರು ಕೂಡ ಅಷ್ಟೇ ಎಲ್ರಿಗೂ ಕೂಡ ಗೌರವ ಪ್ರೀತಿಯಿಂದ ಮಾತನಾಡ್ತಾರೆ. ಸುದೀಪ್ ಅವರು ಒಂದು ವಾಯ್ಸ್ ರೈಸ್ ಮಾಡಿಕೊಂಡು ಮಾತನಾಡ್ತಾ ಇದ್ರೆ ಹಿಂತಿರುಗಿ ಯಾರು ಕೂಡ ಮತ್ತೆ ಮಾತನಾಡೋದಿಲ್ಲ. ಯಾಕಪ್ಪ ಅಂತ ಹೇಳಿದರೆ ಅವರ ಮಾತು ಅಷ್ಟು ಅರ್ಥಪೂರ್ಣ ಆಗಿರುತ್ತೆ. ಸ್ನೇಹಿತರೆ, ಈ ಒಂದು AI ತಂತ್ರಜ್ಞಾನದಿಂದ ಇಬ್ಬರು ಹೊಡೆದಾಡ್ಕೊಂಡಿರೋ ರೀತಿ ಒಂದು ಎಡಿಟ್ಗಳನ್ನು ಸಾಕಷ್ಟು ಜನರಿಗೆ ಒಂದು ಗೊತ್ತಾಗ್ತದೆ. ಇನ್ನು ಕೆಲವರಿಗೆ ನಿಜವಾಗ್ಲೂ ಹೊಡೆದಾಡ್ಕೊಂಡಿದ್ದಾರೆ ಅಂತ ಅನ್ಸೋದು ಗ್ಯಾರಂಟಿ. 90% ಜನಗಳಿಗೆ ಗೊತ್ತಾದರೆ ಒಂದು 10% ಜನಗಳಿಗೆ ನಿಜವಾಗ್ಲೂ ಹೊಡೆದಾಡ್ಕೊಂಡಿದ್ದಾರೆ ಅಂತ ಅನ್ಸೋದಂತೂ ಗ್ಯಾರಂಟಿ. ಈ ವಿಡಿಯೋನ ನೋಡಿದರೆ ತುಂಬ ಕೆಲವರಿಗೆ ನಗು ಬರುತ್ತೆ. ಆದರೆ AI ಮುಂದಿನ ದಿನಗಳಲ್ಲಿ ಬೇಡವಾದ ವಿಚಾರವನ್ನು ಯಾವ ರೀತಿ ತೋರಿಸುತ್ತೋ ಏನೋ ಒಂದು ನೋಡಬೇಕಾಗಿದೆ ಸ್ನೇಹಿತರೆ. ನೀವು ಅಂದ್ಕೊಳ್ತೀರಾ ನೀವು ಯಾಕೆ ಇದನ್ನು ವಿಡಿಯೋ ಮಾಡಿ ಹಾಕಿದ್ದೀರಾ ಅಂತ. ಈ ಒಂದು ವಿಡಿಯೋ ಎಡಿಟ್ ಆಗಿದೆ ಅಂತ ಒಂದು ಗೊತ್ತಾಗಲಿ ಅನ್ನೋ ಉದ್ದೇಶ ನಮ್ಮದಷ್ಟೇ. ಈ ವಿಡಿಯೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸಿ. ಈ ವಿಡಿಯೋನ